ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ತೋಸಿನ ಮಂಡಕ್ಕಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡ್ರಿ. ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು ಇದನ್ನ. ಈಗ ಒಂದು ಈರುಳ್ಳಿ, ಟೊಮ್ಯಾಟೊ, ಕರಿಬೇವು, ಕೊತ್ತಂಬರಿ, ಮೆಣಸಿನ್ಕಾಯಿ ಎಲ್ಲ ತಗೊಳ್ರಿ. ಅವನ್ನೆಲ್ಲ ಸ್ವಚ್ಛಾಗಿ ತೊಳೆದು ಸಣ್ಣಾಗಿ ಕಟ್ ಮಾಡಿ ಇಟ್ಕೊಳ್ರಿ. ಈಗ ಒಂದು ಪಾತ್ರೆ ಒಳಗೆ ಮಂಡಕ್ಕಿ ಹಾಕಿ ನೀರು ಹಾಕಿ ನೆನೆಹಾಕಿಡ್ರಿ. ಈಗ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಅರಿಶಿಣ ಪುಡಿ, ಮಸಾಲೆ ಪುಡಿ, ಉಪ್ಪು, ಸಕ್ಕರೆ ಇಟ್ಕೊಳ್ರಿ. ಈಗ ಮಂಡಕ್ಕಿ ಎಲ್ಲ ನೆಂದಿರ್ತೈತಿ, ಅದನ್ನು ಕ್ಲೀನಾಗಿ ತೊಳ್ಕೊಂಡು ಈಗ ಗ್ಯಾಸಿನ ಮೇಲೆ ಬಾಣಲೆ ಕಾಯಕ್ಕಿಡೋಣ. ಅದಕ್ಕೆ ಈಗ 1-2 ಸ್ಪೂನ್ ಎಣ್ಣೆ ಹಾಕೋಣ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ರಿ, ಅದೆಲ್ಲ ಚಟಪಟ ಅಂತಿರ್ತೈತಿ. ಈಗ ಜೀರಿಗೆ ಹಾಕ್ರಿ. ಆಮೇಲೆ ಹೆಚ್ಚಿಟ್ಕೊಂಡಿರ್ತೇವಲ್ಲ ಅದನ್ನೆಲ್ಲ ಹಾಕಬೇಕು. ಅಂದರೆ ಕರಿಬೇವು, ಕೊತ್ತಂಬರಿ, ಮೆಣಸಿನ್ಕಾಯಿ, ಆಮೇಲೆ ಈರುಳ್ಳಿ ಹಾಕ್ರಿ. ಫಸ್ಟ್ ಅದನ್ನೆಲ್ಲ ಕರೆಕ್ಟಾಗಿ ಹಾಕಿ ಕೈ ಆಡಿಸ್ತಾ ಇರಿ ಸ್ವಲ್ಪ ಹೊತ್ತು. ಟೊಮೆಟೊ ಈಗ ಹಾಕಬೇಡ್ರಿ, ಸ್ವಲ್ಪ ಅದು ಬೇಯಬೇಕು. ಆದಮೇಲೆ ಅದು ಬೆಂದ ಮೇಲೆ ನೀವು ಟೊಮೆಟೊ ಕರೆಕ್ಟಾಗಿ ಅದನ್ನ ನೋಡ್ಕೊಂಡು ಹಾಕ್ರಿ. ಈಗ ಸ್ವಲ್ಪ ಹೊತ್ತು ಫ್ರೈ ಮಾಡೋಣಂತ ಈರುಳ್ಳಿ ಎಲ್ಲ. ಅದು ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಹಾಕ್ತೀನಿ ನಾನು. ಟೊಮೆಟೊನೂ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಎಲ್ಲ ಸೇರಿಸಿ ಕರೆಕ್ಟಾಗಿ ಫ್ರೈ ಮಾಡ್ತಾ ಇರಿ. ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ರುಚಿಗೆ ತಕ್ಕಷ್ಟು. ಆಮೇಲೆ ಸ್ವಲ್ಪ ಸಕ್ಕರೆ ಹಾಕ್ರಿ. ನಿಮಗೆ ಸಕ್ಕರೆ ಬೇಡ ಅಂದ್ರೆ ಬೆಲ್ಲನೂ ಹಾಕ್ಬೋದು. ಕರೆಕ್ಟಾಗಿ ಅದನ್ನೆಲ್ಲ ಫ್ರೈ ಮಾಡ್ತಾ ಇರಿ. ಈಗ ಅದಕ್ಕೆ ಅರಿಶಿಣ ಪುಡಿ ಹಾಕಬೇಕು. ಸ್ವಲ್ಪ ಮಸಾಲೆ ಪುಡಿ ಹಾಕ್ತೇನೆ ನಾನು. ಸ್ವಲ್ಪ ಟೇಸ್ಟು ಬರ್ತೈತಿ, ಆಮೇಲೆ ಸ್ಮೆಲ್ಲು ಕರೆಕ್ಟಾಗಿ ಚೆನ್ನಾಗಿ ಬರ್ತೈತಿ. ಅದಕ್ಕೆ ಇದೆಲ್ಲ ಹಾಕಿ ಮತ್ತು ಕೈ ಆಡಿಸ್ರಿ. ಕರೆಕ್ಟಾಗಿ ಬೇಯಬೇಕದು. ಸ್ವಲ್ಪ ಹೊತ್ತು ಫ್ರೈ ಮಾಡಿರಿ. ಚೆನ್ನಾಗಿ ಫ್ರೈ ಆಗೋವರೆಗೂ ಕೈ ಆಡಿಸ್ತಾ ಇರ್ರಿ. ಈಗ ಅದು ಸರಿಯಾಗಿ ಫ್ರೈ ಆಗಬೇಕು. ಫ್ರೈ ಆಗೈತಿ ಅಂತ ನಿಮ್ಗೆ ಗೊತ್ತಾಗ್ತೈತಿ. ಆವಾಗ ಸಣ್ಣ ಉರಿ ಇಟ್ಕೊಂಡು ಮಂಡಕ್ಕಿ ತೊಯ್ಸಿ ಇಟ್ಕೊಂಡಿರ್ತೀರಲ್ಲ ನೆನೆಸಿದ್ದು, ಅದನ್ನು ಅದ್ರ ಮೇಲೆ ಹಾಕ್ರಿ. ಹಾಕಿ ಈಗ ಸ್ವಲ್ಪ ಸ್ಪೂನಿನ ಸಹಾಯದಿಂದ ಕೈ ಆಡಿಸಿ ಅದನ್ನ ಮಿಕ್ಸ್ ಮಾಡಿರಿ ಕರೆಕ್ಟಾಗಿ. ಸಣ್ಣಾಗಿ ಉರಿ ಇರಲಿ, ಜೋರಿಟ್ರೆ ಹೊತ್ತೈತದು. ನಿಧಾನಕ್ಕೆ ಕರೆಕ್ಟಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿರಿ. ಕರೆಕ್ಟಾಗಿ ಕಲಿಸ್ರಿ. ಎಲ್ಲ ಈವನಾಗಿ ಎಲ್ಲ ಕರೆಕ್ಟಾಗಿ ಹೊಂದ್ಕೋಬೇಕದು. ಪಲ್ಯ ಆಮೇಲೆ ಮಂಡಕ್ಕಿ ಎರಡೂ ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಈಗ ಗ್ಯಾಸ್ ಆಫ್ ಮಾಡಿರಿ. ಮಂಡಕ್ಕಿ ರೆಡಿ ಆಗಿರ್ತೈತಿ. ಈಗ ಟೇಸ್ಟಿಯಾಗಿ ಹೆಲ್ದಿಯಾಗಿ ತೋಯಿಸಿದ ಮಂಡಕ್ಕಿ ರೆಡಿ ಆಯಿತು. ಈಗ ಮಂಡಕ್ಕಿನ ಒಂದು ಪ್ಲೇಟ್ ಒಳಗೆ ಹಾಕ್ಕೊಳ್ರಿ. ಅದ್ರ ಜೊತೆ ರುಚಿಯಾಗಿ ಖಾರದಾಣಿ, ಆಮೇಲೆ ಪೇಡೆ ಎಲ್ಲ ಹಾಕ್ಕೊಂಡು ತಿನ್ನಿರಿ. ಭಾಳ ರುಚಿ ಇರ್ತೈತೆ ನೋಡ್ರಿ.